ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಅಗ್ರಿ ಲೈನ್. ಎಕ್ಸಾಮ್ ಹತ್ತಿರ ಬಂದಿದೆ ಅಂದರೆ 29 ಏಪ್ರಿಲ್ಗೇ ಇದೆ ಪ್ರಾಕ್ಟಿಕಲ್ ಎಕ್ಸಾಮು. ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು? ಟೆನ್ಷಲ್ಲಿದ್ದೀರಾ? ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ನಾನು ಒಂದು ಸ್ಪೆಸಿಫಿಕ್ ಕ್ವಶನ್ಸನ್ನು ರೆಡಿ ಮಾಡಿದ್ದೀನಿ. ನಿಮಗೆ 3 ದಿನದಲ್ಲಿಯೇ ಕಂಪ್ಲೀಟ್ ಆಗ್ತಕ್ಕಂಥ ಕ್ವಶನ್ಸು. 3 ದಿನದಲ್ಲಿ 3 ಬಾರಿ ಅವುಗಳನ್ನು ರಿವಿಷನ್ ಮಾಡ್ಬೋದು. ಆ ಥರದಾದಂಥ ಸ್ಪೆಸಿಫಿಕ್ ಕ್ವಶನ್ಸ್, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ, 50 ಕ್ವಶನ್ಸ್ ಬರ್ತವೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನಾನು ಡಿಸ್ಕಷನ್ ಮಾಡೋದು 1000 ಕ್ವಶನ್ಸ್. ಆ 1000 ಕ್ವಶನ್ಸಲ್ಲಿನೇ 50 ಕ್ವಶನ್ಸ್ ಬರಬೇಕು. ಆ ಥರ ಏನದಲ್ಲ, ಕ್ವಶನ್ಸ್ ಪೇಪರ್ದೊಂದು ಸೆಟ್ಟನ್ನು ನಾನು ರೆಡಿ ಮಾಡಿದ್ದೀನಿ. ಟೋಟಲ್ ಸೆಟ್ ಬೇಕಂತಂದರೆ ಅಗ್ರಿ ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಕ್ವಶನ್ ಸೆಟ್ಟನ್ನು ಪರ್ಚೇಸ್ ಮಾಡಿ ಪ್ರಿಪೇರ್ ಆಗ್ಬೋದು. ಬಟ್ ಇಲ್ಲಿ ಕೆಲವೊಂದು ಕ್ವಶನ್ಸನ್ನು ನಾನು ನಿಮಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ಸ್ ಯಾವ ಥರ ಇರ್ತೈತೆ ಅದು ನಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಏನಿರ್ತೈತೆ ಅಂದರೆ ಕೆಲವೊಂದು ಬ್ರೀಡ್ಸ್ ಐಡೆಂಟಿಫೈ ಮಾಡೋದಿರ್ತೈತಿ, ಸೀಡ್ಸ್ ಐಡೆಂಟಿಫೈ ಮಾಡೋದಿರುತ್ತೆ, ಪ್ಲ್ಯಾಂಟ್ ಐಡೆಂಟಿಫಿಕೇಷನ್ ಇರುತ್ತೆ, ಇನ್ಸೆಕ್ಟು, ಪೆಸ್ಟ್, ಈ ಥರ ಸುಮಾರು ಕೆಲವೊಂದು ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಈ ಸ್ಪೆಸಿಫಿಕ್ ಕ್ವಶನ್ ಪೇಪರಲ್ಲಿ ನಾನು ಯಾವ ಡಿಸ್ಕಷನ್ ಮಾಡ್ತೀನಿ ಅಂತಂದರೆ ಆ್ಯನಿಮಲ್ ಬ್ರೀಡ್ಸ್ ಕೆಲವೊಂದು ಮತ್ತು ಬೇರೆ ಬೇರೆ ರಿಲೇಟೆಡ್ ಕ್ವಶನ್ಸ್ ಇದಾವೆ. ದ ಆ್ಯನಿಮಲ್ ಬ್ರೀಡ್ ಹೆಂಗೆ ಐಡೆಂಟಿಫೈ ಮಾಡಬೇಕು, ಆಕಳ ಬ್ರೀಡು, ಎಮ್ಮೆದು, ಆಡಿಂದು, ಕುರಿದು ಎಲ್ಲ ಇರ್ತಾವೆ. ಇದರಲ್ಲಿ ಇದೊಂದು ಪಿಕ್ಚರ್ ಕೊಟ್ಟಿದ್ದಾರೆ ನಮಗೆ. ಒಂದಿದು ಎತ್ತು ಇದೆ, ವೈಟ್ ಕಲರ್ದು ಐತಿ. ಆಪ್ಷನ್ಸ್ ಕೊಟ್ಟಿದ್ದಾರೆ ನಮ್ಗೆ ಕಿಲಾರಿ, ಅಮೃತ್ ಮಹಲ್, ಹಳ್ಳಿಕಾರ್ ಆ್ಯಂಡ್ ದೇವಣಿ ಅಂತೇಳಿ. ಸೊ ನಮಗೆಲ್ಲ ಬ್ರೀಡ್ ಫಸ್ಟ್ ಗೊತ್ತಿರಬೇಕು. ಆ ಬ್ರೀಡದು ಪ್ರತಿಯೊಂದ್ರದ್ದು ನಮಗೆ ಕ್ಯಾರೆಕ್ಟರ್ ಗೊತ್ತಿರಬೇಕು. ಸೊ ಈ ಸ್ಪೆಸಿಫಿಕಲ್ಲಿ ಇರೋದಿದು ಕಿಲಾರಿ ಬ್ರೀಡ್ ಇದೆ. ಅದು ಕಿಲಾರಿ ಬ್ರೀಡ್. ಯಾಕಪ್ಪ ಹೆಂಗೆ ಐಡೆಂಟಿಫೈ ಮಾಡೋದು ಇದನ್ನು ಕಿಲಾರಿ ಅಂತಂದ್ರೆ, ಇಟ್ ಈಸ್ ಅ ಟೋಟಲ್ ವೈಟ್ ಕಲರ್ ಇರ್ತದೆ. ವೈಟ್ ಕಲರ್ ಇರ್ತೈತಿ, ಲೈಟ್ ಗ್ರೇಶ್ ಇರೋದು, ಬಟ್ ಜನರಲಿ ಇರೋದಿಲ್ಲ. ಪ್ಯೂರ್ ಕಿಲಾರಿ ಇತ್ತಂದ್ರೆ ಅದು ವೈಟೇ ಇರ್ತೈತಿ. ಉದ್ದವಾದ ಕೋಡುಗಳು ಇರ್ತವೆ, ಉದ್ದವಾದ ಮುಖ ಇರ್ತೈತೆ. ಇದನ್ನು ಎತ್ತಿನ ಸಲುವಾಗಿ ಸಾಕ್ತಕ್ಕಂಥ ಒಂದು ತಳಿ ಇದಾಗಿರ್ತೈತಿ. ವೈಟ್ ಎತ್ತೇನಾದರೂ ಕೊಟ್ಟರೆ 100% ಅದು ಕಿಲಾರಿನೇ ಆಗಿರ್ತೈತಿ. ಅಮೃತ್ ಮಹಲ್, ಹಳ್ಳಿಕಾರ, ದೇವನಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ನಮಗೆ ಸಿಗ್ತಾವೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ನು, ಇದೊಂದು ಪಿಗ್ ಬ್ರೀಡ್ ಇದೆ. ಹಿಂದೆ ಹೋಯ್ತದು, ಒಂದು ಸೆಕೆಂಡ್. ಪಿಗ್ ಬ್ರೀಡ್ ಇದಾಗಿರ್ತೈತಿ. ಸೊ ಪಿಗ್ ಬ್ರೀಡನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕಪ್ಪ? ಪಿಗ್ ಬ್ರೀಡ್ ಏನಿಲ್ಲ, ಜಸ್ಟ್ ಕಲರ್ ಮೇಲೆ ನಾವು ಡಿಫ್ರೆನ್ಸಿಯೇಟ್ ಮಾಡ್ಬೋದು. ಅಂದರೆ ಬಾಡಿ ಶೇಪ್ ಏನು ಅಷ್ಟು ಜಾಸ್ತಿ ಗೊತ್ತಾಗೋದಿಲ್ಲ. ಮೇಜರ್ಲಿ ಏನಂತಂದರೆ ಕಲರು. ಸೊ ಇದು ನೋಡಿರಿ, ಇದು ಯಾವ ಕಲರ್ಲಿದೆ ಅಂತಂದರೆ ಬ್ಲ್ಯಾಕ್ ಇದೆ. ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ: ಲಾರ್ಜ್ ವೈಟ್ ಯಾರ್ಕ್ಷೈರ್, ಮಿಡಲ್ ವೈಟ್ ಯಾರ್ಕ್ಷೈರ್, ಡ್ಯೂರಾಕ್ ಆ್ಯಂಡ್ ಬರ್ಕ್ಷೈರ್ ಅಂತಿದೆ. ಸೊ ಈ ಥರ ಬ್ಲ್ಯಾಕ್ ಇದ್ದು ಕಾಲಿಗೆ, ಎರಡೂ ಕಾಲಿಗೆ, ಮುಂದಿನ 2 ಕಾಲು, ಹಿಂದಿನ 2 ಕಾಲಿಗೆ ವೈಟ್ ಪ್ಯಾಚು, ಮುಖ ಮತ್ತು ಹಣೆ ಮೇಲೆ ಸ್ವಲ್ಪ ವೈಟ್ ಪ್ಯಾಚ್ ಇತ್ತಂದ್ರೆ ಅದು ಬರ್ಕ್ಷೈರ್ ಆಗಿರ್ತೈತಿ. ಬರ್ಕ್ಷೈರ್. ಡ್ಯೂರಾಕ್ ಇದ್ರೆ ಬ್ರೌನ್ ಇರ್ತೈತಿ. ಲಾರ್ಜ್ ವೈಟ, ಮಿಡಲ್ ವೈಟ್, ಎರಡೂ ವೈಟೇ ಇರ್ತಾವೆ. ಮಿಡಲ್ ವೈಟ್ದು ಸ್ವಲ್ಪ ಮುಖ ಒಳಗೆ ಸೇರಿದಂಗೆ ಇರ್ತೈತಿ, ಲಾರ್ಜ್ ವೈಟ್ದು ಮುಖ ಮುಂದೆ ಇರ್ತೈತಿ. ದಿಸ್ ಇಸ್ ದ ಪಿಗ್ ಬ್ರೀಡ್. ಈ ಥರ ಇದ್ದರೆ ಅದು ಬರ್ಕ್ಷೈರ್. ನೆಕ್ಸ್ಟ್, ಆ ಒಂದು ಬಫೆಲೋ ಬ್ರೀಡ್ ಇದೆ. ಬಫೆಲೋಗಳನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ನಾವು? ಕೌದು ಸ್ವಲ್ಪ ಕಲರು, ಕೋಡು ಎಲ್ಲ ನೋಡಿ ಐಡೆಂಟಿಫೈ ಮಾಡ್ಬೋದು. ಈಗ ಬಫೆಲೋ ಇತ್ತಂದರೆ ಮೇಜರ್ಲಿ ನಾವು ಕೋಡು ಹೆಂಗಿದೆ ಅದರದ್ದು ಕೋಡು, ಅದ್ರ ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಈ ಕೋಡ್ಗಳು ಕೆಲವೊಂದು ಉದ್ದ ಇರ್ತವೆ, ಗಿಡ ಇರ್ತವೆ. ಸ್ಪೆಸಿಫಿಕ್ಕಾಗಿ ಈ ಥರ ಸಣ್ಣದಾದಂಥ ಸುತ್ತಿದ ಕೋಡಿತ್ತಂದರೆ, ದೊಡ್ಡದಲ್ಲ, ಸಣ್ಣದಾದಂಥ ಸುತ್ತಿದ ಕೋಡಿತ್ತು, ಬ್ಲ್ಯಾಕ್ ಲಾರ್ಜ್ ಬಾಡಿ ಇತ್ತಂದ್ರೆ ಅದು ಮುರ್ರಾ ಆಗಿರ್ತೈತಿ. ಇದು ಸಾಕಷ್ಟು ಎಕ್ಸಾಮ್ದೊಳಗೆ ಕೊಟ್ಟಿದ್ದಾರೆ, ಮುಂದೆನೂ ಕೊಡ್ತಾರೆ ಗ್ಯಾರಂಟ್ಲಿ. ಯಾವುದಂತಂದ್ರೆ ಮುರ್ರಾ. ಈಗ ಸುರ್ತಿ ಹೆಂಗಿರುತ್ತೆ ಅಂದರೆ, ಇದರದ್ದು ಕೋಡ್ ಹೆಂಗಿರ್ತೈತಲ್ಲ, ಸಿಕಲ್ ಸೇಫ್ ಹಾರ್ನ್ ಅಂತ ಕರಿತೇವೆ ನಾವು. ಸಿಕಲ್ ಅಂದರೆ ಕುಡುಗೋಲು ಇರುತ್ತಲ್ಲ, ಕುಡುಗೋಲು, ಆ ಥರ ಸಣ್ಣದಾದ ಕುಡುಗೋಲು ಥರ ಇರ್ತೈತಿ. ಇನ್ನು ಪಂಢರಪುರಿ ಹೆಂಗಿರ್ತೈತೆ ಅಂದರೆ ಉದ್ದವಾದ ಕೂಡುಗಳು ಇರ್ತಾವೆ, ಪಂಢರಪುರಿದು. ಇನ್ನು ಧಾರವಾಡಿ ಅಂತಂದ್ರೆ ನಮ್ಮ ಜವಾರಿ ಎಮ್ಮೆ ಲೋಕಲಲ್ಲಿ ನೀವು ನೋಡ್ತೇವಲ್ಲ, ಇವು ಹೆಂಗಿರ್ತಾವೆ ಅಂತಂದ್ರೆ ಕೋಡು ಫ್ಲ್ಯಾಟ್ ಆಗಿರ್ತಾವೆ, ಈ ಥರ ಒಳಗಡೆ ಬಂದಿರ್ತಾವೆ. ಸುಮ್ಮನೆ ರಫ್ ಡಯಾಗ್ರಾಮ್ ಹಾಕ್ತೈತೀನಿ ನಾನು. ಇದು ಎಮ್ಮೆಯ ತಲೆ ಅನ್ಕೋರಿ, ಇವು ಕೋಡು. ಈ ಥರ ಯಾವುದು ಅಂತಂದ್ರೆ ಅದು ಸ್ವಲ್ಪ ಕೆಮ್ಮಿದೆ, ಮಧ್ಯೆ ಕೆಮ್ತೀನಿ, ಏನು ತಿಳ್ಕೊಬೇಡ್ರಿ. ಏನಂತಂದ್ರೆ ಇದು ಧಾರವಾಡಿ ಆಗಿರ್ತೈತಿ. ಸೊ ಈ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಯಾವುದಿದು? ಮುರ್ರಾ. ದಿಸ್ ಈಸ್ ಅ ಮುರ್ರಾ ಬ್ರೀಡ್. ಓಕೆ, ನೆಕ್ಸ್ಟ್ ಇದೊಂದು ಗೊಬ್ಬರ ಇದೆ. ಇದು ಬ್ರೀಡ್ ರಿಲೇಟೆಡ್ ಕ್ವಶನ್ ಇಲ್ಲ. ಇದು
ಆ್ಯನಿಮಲ್ ಗೊಬ್ಬರದ ರಿಲೇಟೆಡ್ ಒಂದು ಕ್ವಶನ್ ಇದೆ ಇದು. ಸೊ ಈ ಥರ ವೈಟ್ ಕಾಣಿಸ್ತಾ ಇದೆ ನಮಗೆ. ಲೈವ್ ಆಗಿ ಇಡ್ಬೋದು, ಪಿಕ್ಚರಲ್ಲಿ ಇಡ್ಬೋದು, ಪಿಕ್ಚರಲ್ಲಿ ಇಡ್ಬೋದು. ಇದು ವರ್ಮಿ ಕಾಂಪೋಸ್ಟ್ ಅಂತ ಕೊಟ್ಟಿದ್ದಾರೆ, ಪೋಲ್ಟ್ರಿ ಮೆನ್ಯೂರ್, ನೀಮ್ ಕೇಕ್ ಆ್ಯಂಡ್ ಪಿಗ್ ಮೆನ್ಯೂರ್ ಅಂಥೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ನೋಡಿದ್ರೆ ಗೊತ್ತಾಗ್ತೈತಿ ಜನರಲಿ ಈ ಥರ ಫೆದರ್ಸ್, ಕೋಳಿಯ ಪುಚ್ಚಗಳು ನಮಗಿಲ್ಲಿ ಕಾಣಿಸ್ತಾ ಇದ್ದಾವೆ. ಒಂದು ನಂತರ ವೈಟ್ ಮಣ್ಣಿನ ಥರ ಇದೆ ಇದು. ದಿಸ್ ಈಸ್ ಅ ಪೋಲ್ಟ್ರಿ ಮೆನ್ಯೂರ್. ವರ್ಮಿ ಕಾಂಪೋಸ್ಟ್ ಇದ್ದರೆ ಬ್ಲ್ಯಾಕ್ ಯೂನಿಫಾರ್ಮ್ ಸೇಪಲ್ಲಿ ಇರ್ತೈತಿ. ನೀಮ್ ಕೇಕ್ ಅಂತಂದ್ರೆ ಬೇವಿನ ಹಿಂಡಿ ಅಂತ ಬರ್ತೈತಲ್ಲ, ಅದು ಆ ಬ್ರೌನ್ ಕಲರ್ ಪುಡಿ ಆಗಿ ಇರ್ತೈತಿ. ಪಿಗ್ ಮೆನ್ಯೂನು ಸ್ವಲ್ಪ ಬ್ಲ್ಯಾಕಿಶ್ ಇರುತ್ತೆ, ಮಿಕ್ಸ್ ಆಗಿ ಕಾಣಿಸ್ತೈತೆ ಅದು. ಸೊ ನೆಕ್ಸ್ಟ್ ಬರ್ತೈತಿ ಇದೊಂದು ಕೌ ಬ್ರೀಡ. ಇಲ್ಲ ನೀವು ಈಸಿಯಾಗಿ ಗಮನಿಸ್ಬೋದು. ಆಪ್ಷನ್ಸ್ ನೋಡ್ರಿ, ಖಿಲಾರ್, ಅಮೃತ್ಮಲ್, ಹಳ್ಳಿಕಾರ್, ದೇವ್ನಿ. ಇವು ಮೋಸ್ಟ್ ಕಾಮನ್ ಆಪ್ಷನ್ಸ್. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವುದೇ ಸೆಂಟ್ರಲ್ಲಿ ಬರ್ರಿ, ಈ 4ರಲ್ಲಿ ಯಾವುದೇ ಆ್ಯನಿಮಲ್ ಬ್ರೀಡ್ ನಿಮ್ಗೆ ಎಕ್ಸಾಮಲ್ಲಿ ಕೊಡ್ರಿ, ಇವೇ ಆಪ್ಷನ್ಸ್ ನಿಮ್ಗೆ ಮೇಜರ್ಲಿ ಇರ್ತಾವೆ. ಓಕೆ, ಈ ಸ್ಪೆಸಿಫಿಕ್ಕಾಗಿ ಈ ಬ್ರೀಡ್ ಏನಿದೆ, ಈ ಪಿಕ್ಚರಲ್ಲಿ ಕಾಣ್ತಾ ಇರೋ ಬ್ರೀಡ್ ಇದು ಹಳ್ಳಿಕಾರ ಅಂತ ಬರುತ್ತೆ. ಇದು ಹಳ್ಳಿಕಾರ ನಮ್ಮ ಕರ್ನಾಟಕದ ಸೆಂಟ್ರಲ್ ಕರ್ನಾಟಕ, ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ, ದಾವಣಗೆರೆ ಸೈಡಲ್ಲೆಲ್ಲ ಮೋಸ್ಟ್ ಕಾಮನ್ನಾಗಿ ಸಾಕ್ತಕ್ಕಂಥ ಒಂದು ಬ್ರೀಡ್ ಇದು. ಈ ಬ್ರೀಡ್ ಏನಂತಂದ್ರೆ ರನ್ನಿಂಗಿಗೆ ಭಾರಿ ಫೇಮಸ್ ಇದು. ಇದರ ಬಾಡಿ ಇರ್ತೈತಲ್ಲ ಸ್ಲೆಂಡರ್ ಇರ್ತೈತಿ, ಅಂದರೆ ಈ ಅಬ್ಡಾಮಿನ್ ಪೋರ್ಷನ್ ಏನು ಇರ್ತೈತಲ್ಲ ಸಣ್ಣ ಇರ್ತೈತಿ, ರೌಂಡ್ ಇರ್ತೈತಿ. ಮುಖದ ಸೈಡು ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ ಸ್ವಲ್ಪ ಇರ್ಬೋದು. ಆನಂತರ ಬ್ರೌನಿಷ್ ಕಲರ್ ಇರುತ್ತೆ. ಉದ್ದವಾದ ಕಾಲುಗಳಿರ್ತವೆ, ಸಣ್ಣ ಬಾಡಿ ಇರ್ತೈತೆ. ದ್ಯಾಟ್ ಈಸ್ ಅ ಹಳ್ಳಿ ಕಾರ್. ಎತ್ತು ಇದು. ಉದ್ದವಾದ ಕೋಡುಗಳಂತೂ ಇದ್ದೇ ಇರ್ತಾವೆ. ಇಲ್ಲೇ ನೋಡ್ರಿ, ಖಿಲಾರ್, ಅಮೃತ್ಮಲ್, ಹಳ್ಳಿಕಾರ್, ಈ 3 ಆ್ಯನಿಮಲ್ದು ಕೂಡುಗಳು ಉದ್ದನೇ ಇರ್ತವೆ. ರೌಂಡ ಸಣ್ಣ ಉದ್ದವಾದಂಥ ಕೂಡುಗಳು ಇರ್ತವೆ. ನೆಕ್ಸ್ಟ್ ಬರ್ತೈತಿ ಇಲ್ಲೊಂದು ಬಫೆಲೋ ಬ್ರೀಡ್. ಆಲ್ರೆಡಿ ನಾನು ಹೇಳಿದ್ದೀನಿ, ಇದು ಈಸಿ ಅದ. ದಿಸ್ ಈಸ್ ಅ ಧಾರವಾಡಿ ಬ್ರೀಡ. ಈ ಥರ ಕೂಡುಗಳು ಇರ್ತಾವೆ ನೋಡ್ರಿ. ಧಾರವಾಡಿ, ನಮ್ಮ ಜವಾರಿ ಬ್ರೀಡ್ ಅಂತೇನು ಕರಿತೀವಲ್ಲ ಅದು ಇದು ಧಾರವಾಡಿ. ಇಲ್ಲೊಂದು ಆಕಳ ಬ್ರೀಡ್ ಇದೆ, ಮತ್ತು ಆಕಳ ಬ್ರೀಡು. ಇಲ್ಲಿ ಆಪ್ಷನ್ಸ್ ಚೇಂಜ್ ಆದವು ನೋಡ್ರಿ. ಗಿರ್, ಅಮೃತ್ಮಲ್, ರೆಡ್ ಸಿಂಧಿ, ದೇವಣಿ ಅಂಥೇಳಿ ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಇರ್ತಕ್ಕಂಥ ಸ್ಪೆಸಿಫಿಕ್ ಬ್ರೀಡ್ ಇದು ಗಿರ್ ಬ್ರೀಡ್. ಯಾಕಪ್ಪ ಗಿರ್ ಬ್ರೀಡ್ ಹೆಂಗೆ ಐಡೆಂಟಿಫೈ ಮಾಡೋದು ಅಂತಂದ್ರೆ, ಕೂಡುಗಳು ಕೆಳಮುಖವಾಗಿ ಬರ್ತಾ ಇರ್ತಾವೆ, ಉದ್ದವಾದ ಕಿವಿಗಳು ಇರ್ತಾವೆ. ಕಿವಿಗಳು ಹೆಂಗಿರ್ತಾವೆ, ಉದ್ದವಾಗಿ ಜೋತಾಡ್ತಿರ್ತಾವೆ, ಕೂಡುಗಳು ಕೆಳಮುಖವಾಗಿ ಬಂದಿರ್ತಾವೆ. ದ್ಯಾಟ್ ಈಸ್ ಅ ಗಿರ್ ಬ್ರೀಡ್. ಹಾಲಿನ ಸಲುವಾಗಿ ಇದನ್ನು ನಾವು ಸಾಕ್ತೇವೆ. ನೆಕ್ಸ್ಟ್ ಬರ್ತೈತಿ ಇನ್ನೊಂದು ಬ್ರೀಡ, ಮಲೆನಾಡು ಗಿಡ್ಡ ಅಂತೇಳಿ. ಇದು ಕೂಡ ನಮ್ಮ ಕರ್ನಾಟಕದ್ದು. ಇದು ಗಿಡ್ಡ ಇರ್ತೈತಿ, ಹೈಟ್. ಇಲ್ಲಿ ನೋಡ್ಬೋದು, ಈ ರೆಫರೆನ್ಸ್ ಸಲುವಾಗಿ ಒಬ್ಬ ಮನುಷ್ಯ ಇದ್ದಾನೆ. 5.5 to 6 feet ಹೈಟ್ ಇದೆ. ಬಟ್ ಇದು ಆಲ್ಮೋಸ್ಟ್ ಏನಂತಂದ್ರೆ 4 feet ಹೈಟ್ ನಮಗಿರುತ್ತೆ. ಅದರದ್ದು ಹೈಟ್ ಏನಿರ್ತೈತಿ 4 feet ಇರ್ತೈತಿ. ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಎರಡು ಕಲರಲ್ಲಿ ನಮ್ಗೆ ಇವು ಸಿಗ್ತಾವೆ. ಸ್ವಲ್ಪ ಪ್ಯಾಚ್ ಇರ್ತಾವೆ, ಅಂದ್ರೆ ಲೈಟ್ ಬ್ರೌನ್, ಡಾರ್ಕ್ ಬ್ರೌನ್ ಪ್ಯಾಚಲ್ಲಿ ಇರ್ತೈತಿ. ದಿಸ್ ಈಸ್ ಅ ಮಲೆನಾಡು ಗಿಡ್ಡ. ಸಾರಿ ಫಾರ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಟೈಮ್ ಈಸ್ ವೆರಿ ಶಾರ್ಟ್. ನಾನು ಕೂಡ ವಿಡಿಯೋ ಮಾಡಲೇಬೇಕು. ಅದಕ್ಕಾಗಿ ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೀ. ಓಕೆ, ಇದೊಂದು ಕುರಿ ತಳಿ ಇದೆ. ಕುರಿ ಅಂತ ಮೇಕೆ ಇರ್ತಿತ್ತಲ್ಲ, ಇಲ್ಲಿ ಕೆಲವೊಮ್ಮೆ ತಳಿ ಕೇಳ್ತಾರೆ, ಕೆಲವೊಮ್ಮೆ ಅದು ಗಂಡಿದೇನೋ ಹೆಣ್ಣಿದೇನೋ, ಕುರಿ ಇದ್ದರೆ ಕುರಿ ಇದೆಯೋ ಟಗರಿದೇನೋ, ಆಡಿದರೆ ಆಡಿದೇನೋ, ಹೋತಾ ಇದೇನೋ ಅಂಥೇಳಿ ನಮಗೆ ಕೇಳ್ತಾರೆ. ಇದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ದಿಸ್ ಈಸ್ ಟಗರು. ಟಗರು ಯಾವ ಬ್ರೀಡ್ ಅಂತಂದರೆ ದಿಸ್ ಈಸ್ ಅ ಬನ್ನೂರು ತಳಿ ಇದು. ಇದು ನೋಡ್ರಿ, ಹಿಂಗೇನಾಗಿರ್ತೈತೆ ಅಂತಂದ್ರೆ ತೆಗ್ಗು ಬಂದಿರ್ತೈತಿ. ಎಲ್ಲಿ ಬೆನ್ನಲ್ಲಿ ದೊಡ್ಡ ತೆಗ್ಗು, ದೊಡ್ಡದಾದಂಥ ಮುಖ ಇರ್ತೈತಿ. ಆ ಕಾಲುಗಳು ಗಿಡ್ಡ ಇರ್ತಾವೆ. ಬನ್ನೂರ್ದು ಕಾಲುಗಳು ಗಿಡ್ಡ ಇರ್ತಾವೆ. ಬನ್ನೂರು ಅಥವಾ ಇದಕ್ಕೆ ಮಂಡ್ಯ ಬ್ರೀಡ್ ಅಂತ ಕೂಡ ಕರಿತೇವೆ ನಾವು. ಮಂಡ್ಯ ಬ್ರೀಡ್. ದಟ್ ಈಸ್ ಇದು ಗಂಡಿದೆ ಹೆಣ್ಣಿದನು ಕೇಳ್ತಾರೆ. ಇನ್ನು ಕೋಳಿ ತಳಿಗಳು ಅಂತ ಬಂದರೆ ಸಾಕಷ್ಟು ಇದಾವೆ. ಮೊಟ್ಟೆ ತಳಿಗಳು, ಮಾಂಸದ ತಳಿಗಳು, ಕೆಲವೊಂದು ಜವಾರಿ ಇದಾವೆ. ಅದರೊಳಗೆ ಇದು ಒಂದು ನೋಡ್ರಿ, ಇದು ಬ್ಲ್ಯಾಕ್ ಕಲರ್ ಇರ್ತೈತೆ ಅಂದ್ರೆ ಫುಲ್ ಬ್ಲ್ಯಾಕ್ ಇತ್ತು ದಟ್ ಈಸ್ ಅ ಖಡಕ್ನಾಥ್ ಅಂತ ಕರಿತೇವೆ. ಫುಲ್ ಬ್ಲ್ಯಾಕ್ ಕಲರ್, ಕಪ್ಪ
ಬಣ್ಣದಿತ್ತಂತಂದ್ರೆ ಅದು ಯಾವುದಾಗಿರ್ತೈತಿ, ಕಡಕ್ನಾಥಾಗಿರ್ತೈತಿ. ಗಿರಿರಾಜ್ ಅಂತಂದರೆ ಇದು ಮಲ್ಟಿ ಕಲರ್ ಒಳಗೆ ಇರುತ್ತೆ, ಮೇಜರ್ಲಿ ಯೆಲ್ಲೋಯಿಶ್ ಬ್ರೌನ ದಪ್ಪ ಇರ್ತೈತಿ. ಇನ್ನು ವೈಟ್ ಲೆಗ್ ಆರ್ನ್ ಅಂತಂದ್ರೆ ನಾವೇನು ಫಾರಮ್ ಕೋಳಿ ಅಂತೇನು ನೋಡ್ತೀವಲ್ಲ, ಫಾರಮ್ ಕೋಳಿ ವೈಟ್ ಇರ್ತಾವಲ್ಲ ಅವೆಲ್ಲ ವೈಟ್ ಲೆಗ್ಗರ್ನ. ಅಸೀಲ್ ಏನಿರ್ತೈತೆ ಅಂದ್ರೆ ಉದ್ದವಾಗಿರ್ತಕ್ಕಂಥ ಕೋಳಿ ಇದಾಗಿರ್ತೈತಿ, ಉದ್ದ ಇರ್ತೈತೆ ಅದು ನೋಡಲಿಕ್ಕೆ. ಪಿಕ್ಚರ್ ಇದು ಕರೆಕ್ಟ್ ಆಗಲಿಲ್ಲ, ತೋರಿಸ್ತೀನಿ ಮುಂದೆ ವಿಡಿಯೋ ಒಳಗೆ ಬರ್ತಾವ. ಉದ್ದವಾಗಿರ್ತಕ್ಕಂಥ ಹುಂಜ ಏನಿರ್ತೈತಲ್ಲ, ಹುಂಜ ಅಥವಾ ಕೋಳಿ ಅದು ಅಶೀಲ್ ಆಗಿರ್ತೈತಿ. ಈಗ ಬ್ಲ್ಯಾಕ್ ಇತ್ತಂದ್ರೆ ಅದು ಖಡಕ್ನಾಥ್. ಇದು ಮೊಟ್ಟೆ ಕೂಡ ಬ್ಲ್ಯಾಕಲ್ಲೇ ಕೊಡ್ತದೆ. ಇಲ್ಲೊಂದು ಆಕಳು ಬ್ರೀಡ್ ಬಂತು. ಈಗ ಮತ್ತು ಈ ಥರ ಬ್ರೌನ್ ಇರೋವೆಲ್ಲ ಹಾಲು ಕೊಡ್ತಕ್ಕಂಥ ತಳಿಗಳು, ಅದು ನಿಮಗೆ ತಲೆಯಾಗಿರಲಿ. ಇಲ್ಲಿ ಗಿರ್ ಇದೆ, ಅಮೃತ್ ಮಹಲ್ ಇದೆ, ರೆಡ್ ಶಿಂದೆ ಇದೆ, ಸಾಹಿವಾಲ್ ಇದೆ. ಸೊ ಇಲ್ಲಿ ಪಿಕ್ಚರಲ್ಲಿ ಇರತಕ್ಕಂಥ ಸ್ಪೆಸಿಫಿಕ್ ಬ್ರೀಡ್ ಯಾವುದಂತಂದರೆ ದಿಸ್ ಈಸ್ ಅ ಸಾಹಿವಾಲ್. ಸಾಹಿವಾಲ್ ನೋಡ್ರಿ, ಬಾಡಿ ಅಗಲವಾಗಿ ಇರ್ತೈತಿ. ಬಾಡಿ ಹೆಂಗಿರ್ತೈತಿ, ಅಗಲವಾಗಿರ್ತೈತಿ. ಕುತ್ತಿಗೆ ಕೆಳಗಡೆ ಸ್ಕಿನ್ನು ಜಾಸ್ತಿ ಇರ್ತೈತಿ. ಕುತ್ತಿಗೆ ಕೆಳಗಡೆ ಸ್ಕಿನ್ ಏನಿರುತ್ತಲ್ಲ ಜಾಸ್ತಿ ಇರ್ತೈತಿ. ಈ ಕೋಡ್ಗಳು ಸ್ಟ್ರೇಟ್ ಇರ್ತಾವೆ. ಇದ್ರದ್ದು ಗಿರ್ ಥರ ಗಿರ್ ಇತ್ತಂದು ನೋಡ್ರಿಲ್ಲ, ಇದೇನಾಗಿತ್ತು ಅಂತಂದ್ರೆ ಕಿವಿಗಳು ದೊಡ್ಡದಾಗಿ ಇತ್ತು. ಕಿವಿ ಇರತ್ತಲ್ಲ ದೊಡ್ಡದಾಗಿ ಇತ್ತು. ಬಟ್ ಇಲ್ಲಿ ಅಂದ್ರೆ ಕಿವಿಗಳು ಸಣ್ಣದಿರ್ತಾವೆ, ಕೋಡ್ಗಳು ಮೇಲೆ ಇರ್ತಾವೆ, ಗಿರ್ ಕೆಳಗಿರ್ತಿತ್ತು. ಓಕೆ, ದಿಸ್ ಈಸ್ ಅ ಸಾಹಿವಾಲ್. ನೆಕ್ಸ್ಟ್ ಇಲ್ಲಿ ಒಂದು ಕೋಳಿ ಐತೆ, ದಿಸ್ ಈಸ್ ಅ ಗಿರಿರಾಜ್. ಗಿರಿರಾಜ್ ದಪ್ಪ ಇರ್ತವೆ ನೋಡ್ರಿ ಕೋಳಿಗಳು, ಗಿರಿರಾಜ್. ನೆಕ್ಸ್ಟ್ ಇದೊಂದು ಮೇಕೆ ತಳಿ ಇದೆ, ಆಡಿನ ತಳಿ. ಯಾವ್ದಪ್ಪ ಅಂತಂದರೆ ಇದು ಆಡಿನ ತಳಿ ಶಿರೋಹಿ. ಇದು ಸಿರೋಹಿ. ಕನ್ಯಾ ಆಡು ಬೇರೆ ಥರ ಇರ್ತೈತಿ, ಉಸ್ಮಾನಾಬಾದಿ ಬ್ಲ್ಯಾಕ್ ಇರ್ತೈತಿ, ಜಮುನಾಪರಿ ವೈಟ್ ಇರ್ತೈತಿ. ಈ ಸ್ಪೆಸಿಫಿಕ್ ಬ್ರೀಡ್ ಯಾವುದು ಅಂತಂದರೆ ಸಿರೋಹಿ ಬ್ರೌನ್ ಕಲರಲ್ಲಿ ನಮಗೆ ಸಿಗ್ತೈತಿ. ಇದು ಬ್ರೌನ್ ಕಲರಾಗಿ ಸಮ್ ಟೈಮ್ ಲೈಟ್ ಬ್ರೌನ್ ಆ್ಯಂಡ್ ಡಾರ್ಕ್ ಬ್ರೌನ್ ಪ್ಯಾಚಸ್ ಇರ್ತಾವೆ. ಡಾರ್ಕ್ ಬ್ರೌನ್ ಆ್ಯಂಡ್ ಲೈಟ್ ಬ್ರೌನ್ ಪ್ಯಾಚಸ್. ಕಿವಿಗಳು ಮೀಡಿಯಮ್ ಸೈಜ್ ಇರ್ತಾವೆ, ಉದ್ದನೂ ಇರೋದಿಲ್ಲ, ಭಾಳ ಗಿಡ್ಡನೂ ಇರೋದಿಲ್ಲ, ಮೀಡಿಯಮ್ ಸೈಜಾಗಿ ಕಿವಿಗಳಿರ್ತಾವೆ. ಸಿರೋಹಿ ಇದನ್ನು ಸ್ಟಾಲ್ ಫೀಡಿಂಗ್ ಸಲುವಾಗಿ ನಾವು ಸಾಕ್ತೇವೆ. ಓಕೆ, ನೆಕ್ಸ್ಟ್ ಬ್ರೀಡ್ ಬರ್ತೈತಿ, ಇದು ಕೋಳಿ. ನಾನು ಇವಾಗ ತೋರಿಸ್ನಲ್ಲ ಉದ್ದವಾದ ಬಾಡಿ ಇರ್ತೈತೆ ಅಂಥೇಳಿ, ದಟ್ ಈಸ್ ಅ ಅಶೀಲ್. ವೈಟ್ ಲೆಗ್ ಆರ್ನ್ ಇದ್ರೆ ವೈಟ್ ಇರ್ತೈತಿ, ಖಡಕ್ನಾಥ್ ಇದ್ರೆ ಬ್ಲ್ಯಾಕ್ ಇರ್ತೈತಿ, ಗಿರಿರಾಜ್ ಇದ್ರೆ ದಪ್ಪ ಇರ್ತೈತಿ, ಅಶೀಲ್ ಇದ್ರೆ ಉದ್ದವಾಗಿ ಇರ್ತೈತಿ. ಫೈಟ್ ಮಾಡಲಿಕ್ಕೆಲ್ಲ ಬಳಸ್ತಾರೆ ನೋಡ್ರಿ ಕೆಲವೊಂದು ಕಡೆ ಅದು. ಆಮೇಲೆ ಇಲ್ಲೊಂದು ಕುರಿ ತಳಿ ಇದೆ. ಇದು ಯಾವುದಂತಂದರೆ ಎಳಗ. ಇದು ದಿಸ್ ಬ್ರೀಡ್ ಈಸ್ ಸ್ಪೆಸಿಫಿಕಲಿ ಎಳಗ. ಸೊ ಎಳಗ ಏನಂತಂದರೆ ಫೇಸ್ ಫುಲ್ ವಿ ಸೇಪ, ಸಣ್ಣದಾದ ಬಾಯಿ ಇರ್ತೈತಿ, ಕೂಡುಗಳು ಇರ್ತಾವೆ. ಟಗರ್ ಇದ್ದರೆ, ಆಡಿದ್ರೆ, ಇದು ಕುರಿ ಇದ್ರೆ ಇರೋದಿಲ್ಲ, ಸಣ್ಣ ಬಾಡಿ ಇರ್ತೈತಿ. ಮುಂದ್ಗಡೆ ಹೋದಂಗೆ ಅಗಲವಾಗಿರ್ತಕ್ಕಂಥ ಒಂದು ತಳಿ. ಇದು ವೈಟ್ ಕಲರ್, ಲೈಟ್ ಬ್ರೌನ್ ಕಲರ್ಲೆಲ್ಲ ನಮಗೆ ಸಿಗ್ತಾವೆ. ದಿಸ್ ಈಸ್ ಅ ಎಳಗ. ನೆಕ್ಸ್ಟ್ ಇದು ಓರಿ ಕರ ಇದೆ, ಕರ ಮರಿ ಇದೆ. ಕರ ಅಂತೇನು ಕರಿತೇವಲ್ಲ, ಹಸುವಿನ ಕರ ಯಾವುದಂತಂದರೆ ಇದು ಹಳ್ಳಿಕಾರ್. ಇದು ಹಳ್ಳಿಕಾರದ ಮೇನ್ ಕ್ಯಾರೆಕ್ಟರ್ ಏನಂದ್ರೆ ಉದ್ದವಾದ ಕಾಲುಗಳು, ಸ್ಲೆಂಡರ್ ಬಾಡಿ, ಸ್ವಲ್ಪ ಡಾರ್ಕಿಶ್ ಕಲರ್ ಇರುತ್ತೆ. ಈ ಥರ ಇತ್ತಂದ್ರೆ ಅದು ಹಳ್ಳಿ ಕಾರ್. ನಾನು ಕೆಲವೊಂದು ಫೋಟೋಗಳನ್ನು ರಿಪೀಟಾಗಿ ಕೊಟ್ಟಿದ್ದೀನಿ ಬ್ರೀಡ್ಸನ್ನು, ಏಕೆಂತಂದರೆ ಪ್ರಾಕ್ಟೀಸ್ ಆಗಲಿ ನಿಮಗಂತೇಳಿ. ಇದೊಂದು ಕುರಿ ತಳಿ ಇದೆ. ಈ ಕುರಿ ತಳಿ ಇದೆಯಲ್ಲ, ಇದು ಮೌಳಿ. ಇದು ಮೌಳಿ. ಯಾಕಪ್ಪ ಮೌಳಿ ಅಂತಂದರೆ ಇದರದ್ದು ಮೂಗು ನೋಡ್ರಿ ಹಿಂಗೆ ಬಂದಿರ್ತೈತಿ, ದೊಡ್ಡದಾದ ಮೂಗು ಇರ್ತೈತಿ. ಕಲರ್ ಸ್ವಲ್ಪ ಬ್ರೌನ, ವೈಟ್, ಈ ಥರ ಪ್ಯಾಚ್ ನಮಗೆ ಕಾಣಿಸ್ತಾವೆ. ದಟ್ ಈಸ್ ಅ ಮೌಳಿ. ಉದ್ದವಾದ ಕಾಲುಗಳು, ಉದ್ದವಾದ ಬಾಡಿ. ಕಾಲುಗಳು ಉದ್ದ, ಬಾಡಿ ಉದ್ದ, ಮೂಗು. ಇದಕ್ಕೆ ರೋಮನ್ ನೋಸ್ ಅಂತ ಕರೀತಾರೆ. ರೋಮನ್ ನೋಸ್ ಹೈಟ್ ಬಂದಿರ್ತೈತಿ ಮುಖ. ನೆಕ್ಸ್ಟ್ ಬರ್ತೈತಿ, ಇದೊಂದು ಇಂಪಾರ್ಟೆಂಟ್ ಬ್ರೀಡ್ ಐತಿ, ಕೊಡ್ತಾರೆ ಎಕ್ಸಾಮ್ ಒಳಗೆಲ್ಲ ನೋಡ್ಕೊರಿ. ಕ್ಯಾರೆಕ್ಟರ್, ಪ್ರತಿಯೊಂದು ಕ್ಯಾರೆಕ್ಟರ್ ನಾನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ದಿಸ್ ಈಸ್ ದೇವಣಿ. ಇದು ನಮ್ಮ ಕರ್ನಾಟಕದ ಬೀದರ್, ಗುಲ್ಬರ್ಗ ಸೈಡ್ ಅತಿ ಹೆಚ್ಚಾಗಿ ಸಾಕ್ತೀವಿ. ಬ್ಲ್ಯಾಕ್ ಫೇಸ್. ಮುಖ ಇದೆ ಗೊತ್ತಾ, ಇದು ಮುಖ ಏನಿರ್ತೈತೆ ಅಂದ್ರೆ ಬ್ಲ್ಯಾಕ್ ಇರ್ತೈತಿ,
ಫುಲ್ ಬಾಡಿ ವೈಟ, ಸಮ್ ಟೈಮ್ ಬ್ಲ್ಯಾಕ್ ಪ್ಯಾಚಸ್ ಇರ್ಬೋದು. ಇಲ್ಲೆಲ್ಲ ಇದಾವಲ್ಲ, ಸ್ವಲ್ಪ ಸಣ್ಣ ಸ್ವಲ್ಪ ದೊಡ್ಡ ಇರ್ಬೋದು ಬ್ಲ್ಯಾಕ್ ಪ್ಯಾಚಸ್. ಬಟ್ ಮೇನ್ಲಿ ಏನಂತಂದರೆ ಫೇಸ್ ಪೋರ್ಷನ್ ಏನಿರ್ತೈತಲ್ಲ ಬ್ಲ್ಯಾಕ್ ಇರ್ತೈತಿ. ದ್ಯಾಟ್ ಈಸ್ ಅ ದೇವಣಿ. ಹಾಲಿನ ಸಲುವಾಗಿ ಆನಂತರ ಎತ್ತಿನ ಸಲುವಾಗಿ ಇದನ್ನು ಸಾಕ್ತೇವೆ. ಡ್ಯುವಲ್ ಪರ್ಪಸ್ ಬ್ರೀಡ್ ಅಂದ್ರೆ ನಡೀತದೆ. ಇಲ್ಲೊಂದು ಮೇಕೆ ಬ್ರೀಡ್ ಇದೆ. ಯಾವುದಪ್ಪ ಮೇಕೆ ಬ್ರೀಡ್ ಅಂತಂದ್ರೆ ಇದು ಜಮುನಾ ಪರಿ. ಸಿ ಇದರದ್ದು ಬ್ರೀಡದ ಕ್ಯಾರೆಕ್ಟರ್ ಏನಂತಂದ್ರೆ ಲಾಂಗ್ ಬಾಡಿ, ಲಾಂಗ್ ನೆಕ್, ಲಾಂಗ್ ಇಯರ್ಸ್, ಉದ್ದವಾದ ಕಿವಿಗಳು ಇರ್ತವೆ ಮೇನ್ಲಿ. ಆನಂತರ ಇದ್ರದ್ದು ಕೂಡ ರೋಮನ್ ನೋಸ್ ಬರ್ತೈತಿ, ಹಿಂಗೆ ಬಂದಿರ್ತೈತಿ. ಆ ಮೌಳಿ ಸಿ ಬ್ರೀಡಲ್ಲಿ ಇತ್ತಲ್ಲ ಅದೇ ಥರ ಜಮುನಾ ಪರಿ ಗೋಟ್ ಬ್ರೀಡಲ್ಲಿ ಕೂಡ ಉದ್ದವಾದ ಕಿವಿಗಳು ರೋಮನ್ ನೋಸ್ ಇದಕ್ಕೆ ಇರ್ತೈತಿ. ನೀವು ಐಡೆಂಟಿಫೈ ಮಾಡ್ಬೋದು. ಜನರಲಿ ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರ್, ವೈಟ್ ಕಲರಲ್ಲಿ ಈ ಒಂದು ಬ್ರೀಡ್ಗಳು ನಮಗೆ ಸಿಗ್ತಾವು. ನೆಕ್ಸ್ಟ್ ಕೆಲವೊಮ್ಮೆ ಅದರ ಮನೆಗಳನ್ನು ಕೂಡ ಕೇಳ್ತಾರೆ. ಯಾವುದರ ಮನೆ ಇದೆ, ಇದು ಆಡಿನ ಮನೆನಾ, ಕುರಿ ಮನೆನಾ, ಎಲ್ಲಿ ಹೋಯ್ತದ, ಆಡಿನ ಮನೆನಾ, ಕುರಿ ಮನೆನಾ, ಅಥವಾ ಏನಪ್ಪ ಆಕಳದ ಮನೆನಾ ಅಂತೇಳಿ ಕೇಳೋ ಚಾನ್ಸ್ ಇರ್ತೈತಿ. ಸೊ ಇಲ್ಲಿ ನೋಡಿ ನೀವು, ಇದು ಸ್ಪೆಸಿಫಿಕ್ ಆಗಿದ್ದು ಗೋಟ್ ಶೆಡ್. ಇದು ಗೋಟ ಶೆಡ್ ಈ ಥರ ಭೂಮಿಯಿಂದ ಒಂದು 8ರಿಂದ 10 ಫೂಟ್ ಹೈಟ್ ಮಾಡಿ ಮೇಲ್ಗಡೆ ಮತ್ತೆ ಈ ಥರ ಟೀನ್ ಸೀಟದ ಹಾಕಿದ್ರು ಅಂತಂದರೆ ಸೆಂಟ್ರಲ್ಲಿ ಈ ಥರ ಗ್ಯಾಪ್ ಇದ್ದರೆ ದಿಸ್ ಇಸ್ ದ ಗೋಟ್ ಶೆಡ್. ಇದು ಗೋಟ್ ಶೆಡ್. ಸಿ ಪೋಲ್ಟ್ರಿ ಶೆಡ್ ಜೊತೆ ಕನ್ಫ್ಯೂಸ್ ಆಗ್ತೈತಿ. ಪೋಲ್ಟ್ರಿ ಶೆಡ್ ಹಿಂಗಿರೋದಿಲ್ಲ. ಅದು ಹೆಂಗೆ ಇರ್ತೈತಿ, ನೆಲದಿಂದ ಹೈಟ್ ಆಗಿತ್ತಂದ್ರೆ ಅದು ಎಗ್ಗದಿರ್ತೈತಿ, ಮೊಟ್ಟೆ ಕೂಳಿದಿರ್ತೈತಿ. ಬಟ್ ಹಿಂಗೆ ಓಪನ್ ಇರೋದಿಲ್ಲ. ಅಲ್ಲಿ ಏನಿರ್ತೈತೆ ಅಂದ್ರೆ ಈ ಥರ ಕೇಸ್ ಆಗಿರ್ತೈತಿ. ಈ ಕಡೆ ಒಂದು ಕೇಸು, ಈ ಕಡೆ ಒಂದು ಕೇಸ್, ಈ ಥರ ಕೇಸ್ ಆಗಿರ್ತೈತಿ. ಅದು ಪೋಲ್ಟ್ರಿದು. ಸೊ ಇದೆಲ್ಲ ಓಪನ್ ಇದೆ. ಜಸ್ಟ್ ಅದು ಆಡುಗಳು ಹೊರಗಡೆ ಬರದೇ ಇರೋ ಥರ ಜಾಳಿಗೆ ಹಾಕಿದ್ದಾರೆ ಅಷ್ಟೇ. ಇದು ಯಾವುದು ಅಂತಂದರೆ ಇದು ಗೋಟ್ ಶೆಡ್. ಗೋಟ್ ಅಥವಾ ಸೀಪ್ ಬೋತ್ ಆರ್ ಸೇಮ್. ಗೋಟ್ ಸೀಪದೆರಡು ಒಂದೇ ಆಗಿರ್ತೈತಿ. ಸೊ ಇಲ್ಲಿ ಒಂದು ಮೀನಿನ ತಳಿ ಇದೆ. ಮೀನಿನ ತಳಿ ಒಂದು ಜನರಲ್ಲಿ ಕೊಡ್ತಾರೆ, ಕೆಲವೊಮ್ಮೆ ಕೊಡಲಿಕ್ಕಿಲ್ಲ. ಸೊ ಇದು ಸಮುದ್ರದ ಮೀನಿದೆ. ಇದು ಕಾಮನ್ ಆಗಿ ಎಲ್ಲ ಕಡೆ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಇದು ಬಾಂಗುಡೆ ಅಂಥೇಳಿ ಬರ್ತೈತಿ. ಇಂಡಿಯನ್ ಮ್ಯಾಕ್ರೆಲ್ ಅಂತ ಕೂಡ ಕರಿತೀವಿ. ಇಂಡಿಯನ್ ಮ್ಯಾಕ್ರೆಲ್ಲ ಮೋಸ್ಟ್ ಪಾಪ್ಯುಲರ್ ಫಿಶ್ ಬ್ರೀಡ್ ಇನ್ ಅರೇಬಿಯನ್ ಓಷಿಯನ್. ಸೇಪ್ ನೋಡ್ರಿ, ಎಲ್ಲ ಕಡೆ ಇನ್ಫಾರ್ಮ್ ಆಗಿರ್ತಕ್ಕಂಥ ಸೇಪ್ ಇರ್ತೈತೆ. ದೊಡ್ಡದಾದ ಕಣ್ಣುಗಳು ಇರ್ತಾವೆ. ಕಣ್ಣುಗಳು ಏನಿರ್ತಾವೆ ಅಂತಂದರೆ ಲಾರ್ಜ್ ಐಸ್ ಇರ್ತಾವೆ. ಜಾಸ್ತಿ ಫಿನ್ಸ್ ಇರೋದಿಲ್ಲ. ಫಿನ್ಸ್ ಅಷ್ಟು ಇರೋದಿಲ್ಲ, ಕಡಿಮೆ ಇರ್ತಾವೆ. ಟೈಟ್ ಬಾಡಿ ಇರ್ತೈತಿ. ಲೂಸ್ ಇರೋದಿಲ್ಲ, ಟೈಟ್ ಬಾಡಿ ಇರ್ತೈತಿ. ದಿಸ್ ಇಸ್ ಅ ಬಾಂಗುಡೆ. ಡಿಸ್ಕೋ ಇತ್ತಂದ್ರೆ ಬ್ರೌನ್ ಕಲರ್ ಇರ್ತೈತಿ. ಕಾಟ್ಲಾ, ರೋಹು ಎರಡು ಕೆರೆ ಮೀನುಗಳು. ಕಾಟ್ಲಾ ಇದ್ದರೆ ಅಗಲವಾಗಿರ್ತೈತಿ, ರೋಹು ಇದ್ರೆ ಉದ್ದವಾಗಿರ್ತೈತಿ. ಅವನು ಮುಂದೆ ಡಿಸ್ಕಷನ್ ಮಾಡುವ ಸಿಗ್ತಾವೆ. ನೆಕ್ಸ್ಟ್ ಬರ್ತೈತೆ ವೈಟ್ ಅಂದ. ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ವೈಟ್ ಲೆಗ್ ಹಾರ್ನ್. ವೈಟ್ ಆಗಿತ್ತಂದ್ರೆ ಅದು ವೈಟ್ ಲೆಗ್ ಹಾರ್ನ್ ಆಗಿರ್ತೈತಿ. ಬಫೆಲೋ ಬ್ರೀಡ್ ಮುಂಚೆ ಹೇಳಬೇಕಾದ್ರೆ ಹೇಳಿದೆ ನಾನು. ಉದ್ದವಾದ ಕೋಡಿತ್ತಂದ್ರೆ ಅದು ಪಂಡರಾಪುರಿ. ಸುರ್ತಿ ಇತ್ತಂದ್ರೆ ಸಿಕಲ್ ಸೇಪಾರ್ನ. ಮುರ್ರ ಆಯ್ತಂದ್ರೆ ಸ್ವಲ್ಪ ಸುತ್ತಿರ್ತಾವೆ ಧಾರವಾಡಿ. ಇದು ಗೊತ್ತಾಗ್ತೈತೆ ನಿಮ್ಗೆ ಆಲ್ರೆಡಿ. ಕೌಗಳನ್ನು ಇಲ್ಲಿ ಟೈ ಮಾಡಿದರೆ, ಕೌ ಟೈ ಮಾಡಿಲ್ಲ, ಕಟ್ಟಿಲ್ಲ ಅಂತಂದ್ರೂ ಕೂಡ ನೀವು ಬರೀಬೋದು. ದೊಡ್ಡದಾದ ಓಪನ್ ಸ್ಪೇಸ್ ಗ್ರೌಂಡಲ್ಲಿ ಎನಿಮಲ್ಸನ್ನು ನಿಲ್ಲೋ ಥರ ಮಾಡಿದರೆ ಅದು ಕೌ ಸೆಡ್ ಆಗಿರ್ತೈತಿ. ಸೇಮ್ ಕೌ ಸೆಡ್ ನಾವು ಬಫೆಲೋ ಸೆಡ್ ಅಂತೂ ಬಳಸ್ಬೋದು. ನೆಕ್ಸ್ಟ್ ಬರ್ತೈತಿ ಇನ್ನೊಂದು ಆಕಳಿನ ಬ್ರೀಡ್. ಆಕಳದ 2 ಕ್ವಶನ್ಸ್ ಬರ್ತಾವೆ ನಿಮಗೆ. ಸೊ ಹೀಗಾಗಿ ನೀವು ವೆರಿ ಇಂಪಾರ್ಟೆಂಟ್ ಆಕಳುಗಳನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಐತಿ. ಸೊ ಕಿಲಾರಿ ಆಲ್ರೆಡಿ ನೋಡಿದ್ದೇವೆ ನಾವು. ಅಮೃತ್ ಮಹಲ್ ಹಳ್ಳಿಕಾರ್ ನೋಡಿದ್ದೀವಿ. ದೇವಣಿ ಕೂಡ ನೋಡಿದ್ದೀವಿ. ಅಮೃತ್ ಮಹಲ್ ನೋಡಿಲ್ಲ. ಇದು ಕಿಲಾರಿ ಅಮೃತ್ ಮಹಲ್ ಆಕಳುಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರ್ತೈತಿ. ಬಟ್ ಏನಂತಂದರೆ ಅಮೃತ್ ಮಹಲ್ ಇರುತ್ತೆ ಗೊತ್ತಾ, ಅದರದ ಕಾಲುಗಳು ಗಿಡ್ಡ ಇರ್ತವೆ ಕಂಪೇರ್ ಟು ಬಾಡಿ. ಈ ಬಾಡಿ ಏನಿದೆಯಲ್ಲ, ಬಾಡಿ ಲೆಂತು ಕಾಲಿಗಿಂತ ಅಗಲವಾಗಿರ್ತೈತಿ. ಮುಂದಿನ ಕಾಲುಗಳು, ಹಿಂದಿಂದಲ್ಲ, ಮುಂದಿನ ಕಾಲುಗಳು ಗಿಡ್ಡವಾಗಿರ್ತವೆ. ಇದ್ರದ್ದು ಕೂಡ ಉದ್ದವಾದ ಕೂಡುಗಳು ಇರ್ತವೆ. ಸಮ್ಟೈಮ್ಸ್ ಸ್ವಲ್ಪ ಗ್ರೇ ಕಲರಲ್ಲಿ ಇದು ನಮ್ಗೆ ಇರ್ತೈತಿ. ಫ್ರಂಟ್ ಸೈಡ್, ಎಸ್ಪೆಷಲಿ ಫ್ರಂಟ್ ಸೈಡ್. ಆಕಳಿತ್ತಂದ್ರೆ ಏನು ಅನಿಸೋದಿಲ್ಲ. ಎತ್ತಿತ್ತು, ಹೋರಿತ್ತಂದು ಫುಲ್ ಡಾರ್ಕ್ ಗ್ರೇ ಕಲರ್, ಬ್ಲ್ಯಾಕ್ ಕಲರಲ್ಲಿ ನಮ್ಗೆ
ಸಿಗ್ತಿತ್ತು. ಆಕಳು ಮಾತ್ರ ಇವು ಡಿಫ್ರೆನ್ಸಿಯೇಟ್ ಮಾಡೋದು ಹೆಂಗೆ ಅಂತಂದರೆ ಲೆಗ್ಸ್ ಇರ್ತಾವಲ್ಲ, ಸ್ಮಾಲ್ ಲೆಗ್ಸ್, ಹೈಟ್ ಏನಿರ್ತಿತ್ತಲ್ಲ ಕಾಲಿಂದು ಕಡಿಮೆ ಇರ್ತದೆ. ದಿಸ್ ಈಸ್ ಅ ಅಮೃತ್ ಮಹಲ್. ಅಮೃತ್ ಮಹಲ್ ಅಂತ ನಾವು ಕರಿತೇವೆ. ಇದು ಸೆಂಟ್ರಲ್ ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್. ಇಲ್ಲಿ ಆಲ್ರೆಡಿ ಮೊಲಗಳು ಕಾಣಿಸ್ತಾ ಇದೆ. ದಿಸ್ ಈಸ್ ಅ ರ್ಯಾಬಿಟ್ ಸೆಡ್. ನೆಕ್ಸ್ಟ್ ಇದಂತ ಗೊತ್ತಾಗ್ತೈತಿ, ಕೋಳಿಗಳಿದಾವೆ. ಮೊಟ್ಟೆ ಕೋಳಿದ ಒಂದು ಫಾರ್ಮ್ ಇದು, ಮೊಟ್ಟೆ ಕೋಳಿದು ಪೋಲ್ಟ್ರಿ ಶೆಡ್. ಹಾಂ, ಇದು ನೋಡ್ರಿ, ಇದು ಮೋಸ್ಟ್ ಪಾಪ್ಯುಲರ್ಲಿ ಆಸ್ಕ್ಡ್ ಕ್ವಶನ್. ಏನಪ್ಪ ಇದ್ರೊಳಗೆ ಮೀನಿದೆ. ಈ ಕಾಮನ್ ಕಾರ್ಪಸ್ ಸಿಲ್ವರ್ ಕಾರ್ಪ್ ಬಿಟ್ಬಿಟ್ರಿ ನೀವು ಕಾಟ್ಲಾ ರೋಹು ಎರಡು ನೆನ್ಪಿಟ್ಕೋಬೇಕು. ಈ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಇದು ರೋಹು. ಇದು ಇದರದ ಲೆಂತ್ ಇರುತ್ತೆ ನೋಡ್ರಿ, ಫುಲ್ ಲೆಂತಲ್ಲಿ ನಮ್ಗೆ ಸಿಗ್ತೈತಿ. ಜಾಸ್ತಿ ಅಗಲೇ ಇರೋದಿಲ್ಲ, ಉದ್ದವಾಗಿರ್ತಕ್ಕಂಥ ಒಂದು ಮೀನಿದು ರೋಹು. ನೆಕ್ಸ್ಟ್ ಬರ್ತೈತಿ ಇದೊಂದು ಪಿಗ್. ಇದು ಯಾವುದಪ್ಪ ಇದು ಪಿಗ್ ಅಂತಂದ್ರೆ ಲಾರ್ಜ್ ವೈಟ್ ಯಾರ್ಕ್ಷೈರ್. ದಿಸ್ ಈಸ್ ಅ ಲಾರ್ಜ್ ವೈಟ್ ಯಾರ್ಕ್ಷೈರ್. ಇದು ವೈಟ್ ಅದ ಅಂತಂದ್ರೆ ಅದು ಲಾರ್ಜ್ ವೈಟ್ ಯಾರ್ಕ್ಷೈರ್ ಇರ್ತೈತಿ. ಈ ಥರ ಕಲರ್ ಇರ್ತಾವೆ, ಯಾರ್ಕ್ಷೈರ್ ಇರ್ತೈತಿ. ಮುಖ ನೋಡ್ರಿ ಹಿಂಗೆ ಬಂದಿತ್ತಂದ್ರೆ ಇದು ಯಾರ್ಕ್ಷೈರಲ್ಲಿ ಲಾರ್ಜ್ ವೈಟ್ ಯಾರ್ಕ್ಷೈರ್. ಮುಖ ಹಿಂಗಿತ್ತಂದ್ರೆ ಅದೇ ಮುಖ ಅದು ಆಮೇಲೆ ನೋಡೋಣ. ಇದು ನೋಡ್ರಿ, ಇದೊಂದು ಆ್ಯನಿಮಲ್ ಬ್ರೀಡ್ ಐತಿ, ಸಣ್ಣ ಬಾಡಿ ಐತಿ, ಉದ್ದವಾದ ಕಾಲುಗಳು. ದಿಸ್ ಈಸ್ ಅ ಹಳ್ಳಿ ಕಾರ್. ಹಾಂ, ಇದು ನೋಡ್ರಿ ವೈಟ್ ಐತಿ, ಮುಖ ಒಳಗೆ ಸೇರಿದಂಗೆ ಐತಿ. ದಿಸ್ ಈಸ್ ಅ ಮಿಡಲ್ ವೈಟ್ ಯಾರ್ಕ್ಷೈರ್. ಸೇಮ್ ಸಣ್ಣ ಬಾಡಿ ಐತಿ, ಉದ್ದವಾದ ಕಾಲುಗಳಿದೆ, ಉದ್ದವಾದ ಕೋಡದ. ದಿಸ್ ಈಸ್ ಅ ಹಳ್ಳಿ ಕಾರ್. ನೆಕ್ಸ್ಟ್ ದಿಸ್ ಈಸ್ ಅ ಬ್ರೌನ್ ಕಲರ್ದು ಪಿಗ್ ಬ್ರೀಡ್ ಐತೆ. ದಿಸ್ ಈಸ್ ಅ ಡ್ಯೂರಾಕ್ ಮಾತ್ರ ಬ್ರೌನ್ ಕಲರಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಬರ್ತೈತೆ ವೈಟ್ ಕಲರ್. ನಾನು ಹೇಳಿದೆ ನಿಮಗೆ, ಪ್ಯೂವರ್ ವೈಟ್ ಕಲರ್ ಆಕಳ ಅಥವಾ ಹೋರಿ ಏನಾರು ಇದ್ದರೆ ಅದು ಖಿಲಾರಿನೇ ಆಗಿರ್ತೈತಿ. ಕೆಲವೊಮ್ಮೆ ಅಮೃತ್ ಮಹಲ್ ಕೂಡ ವೈಟ್ ಇರ್ತೈತಿ, ಬಟ್ ಅಲ್ಲೇನಂತಂದ್ರೆ ಕಾಲುಗಳು ಗಿಡ್ಡ ಇರ್ತಾವೆ ಆಕಳಿಂದ ಮಾತ್ರ. ನೆಕ್ಸ್ಟ್ ಇಲ್ಲೊಂದು ಬಫೆಲೋ ಬ್ರೀಡ್ ಇದೆ ನೋಡ್ರಿ. ಬಫೆಲೋ ಬ್ರೀಡ್ ಒಂದು ಹೋಯ್ತಾ. ಹಾಂ, ಸಿಕಲ್ ಸೇಫಾರ್ನ್. ಈ ಕುಡುಗೋಲು ಥರ ಅಂದ್ರೆ ಸ್ವಲ್ಪ ಲೈಟ್ ಕಲರ್ ನೋಡ್ರಿ. ಇಲ್ಲಿ ಎಲ್ಲ ಕಾಲಿಗೆ ಅಡ್ಡರಿಗೆ ಸ್ವಲ್ಪ ಕಲರ್ ಡಿಮ್ ಇದೆ, ಕಲರ್ ಫುಲ್ ಬ್ಲ್ಯಾಕ್ ಇಲ್ಲ. ದಟ್ ಈಸ್ ಅ ಸೂರ್ತಿ. ಇದು ಸೂರ್ತಿ. ಧಾರವಾಡಿ ಜೊತೆ ಕನ್ಫ್ಯೂಸ್ ಆಗ್ತೈತಿ. ಧಾರವಾಡಿ ಬ್ಲ್ಯಾಕ್ ಇರ್ತೈತಿ, ಸೂರ್ತಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಇರ್ತದೆ. ಇದೊಂದು ಪಿಗ್ ಬ್ರೀಡ್. ದಿಸ್ ಈಸ್ ಅ ಹ್ಯಾಂಪ್ಶೈರ್. ಇದು ಮಿಡಲ್ ವೈಟ್ ಯಾರ್ಕ್ಷೈರ್ ಜೊತೆ ಕನ್ಫ್ಯೂಸ್ ಆಗಬಾರ್ದು ನೀವು. ಕೆಲವ್ರು ಏನು ಅನಿಸ್ತೈತೆ ಅಂದ್ರೆ ಬಾಡಿ ಎರಡೂ ಕಡೆ ಬ್ಲ್ಯಾಕ್ ಐತಿ, ಸೆಂಟ್ರ್ ಒಳಗೆ ವೈಟ್ ಐತಿ, ಹಾಗಾಗಿ ಇದು ಮಿಡಲ್ ವೈಟ್ ಯಾರ್ಕ್ಷೈರ್ ಅನ್ನೋದಲ್ಲ. ದಿಸ್ ಈಸ್ ಅ ಹ್ಯಾಂಪ್ಶೈರ್. ನೆಕ್ಸ್ಟ್ ಬರ್ತೈತಿ ಎತ್ತಿನ ಒಂದು ಬ್ರೀಡ್. ಇವು ಭಾಳ ಇಂಪಾರ್ಟೆಂಟ್ ಅದಾವೆ ಎತ್ತಿನ ಬ್ರೀಡ್ಗಳು, ಅದಕ್ಕೆ ಜಾಸ್ತಿ ಕೊಟ್ಟಿದ್ದೀನಿ ನಾನು. ಇದು ಅಮೃತ್ ಮಹಲ್. ಈ ಬ್ರೀಡ್ ಏನಲ್ಲ ಅಮೃತ್ ಮಹಲ್. ಕಾಲುಗಳು ಗಿಡ್ಡ ಇದ್ದಾವೆ, ಬಾಡಿ ಹೈಟ್ ಜಾಸ್ತಿ ಐತಿ, ಕೂಡುಗಳು ಉದ್ದ ಇದಾವೆ. ಸ್ವಲ್ಪ ಈ ಥರ ಬ್ಲ್ಯಾಕ್ ಗ್ರೇಷ್ ಕಲರ್ ಬಂತಂದ್ರೆ ಅದು ಅಮೃತ್ ಮಹಲೇ ಆಗಿರ್ತೈತಿ. ಅಬ್ಡಮಿನ್ ಕೂಡ ದೊಡ್ಡದಾಗಿರ್ತೈತಿ. ಹಳ್ಳಿ ಕಾರ್ ಇದ್ರೆ ಸಣ್ಣ ಇರ್ತೈತಿ, ಕಿಲಾರ್ ಇದ್ರೆ ವೈಟ್ ಇರ್ತೈತಿ. ಓಕೆ, ದಿಸ್ ಈಸ್ ಅ ಅಮೃತ್ ಮಹಲ್. ಇದೊಂದು ಆಡಿಯನ್ ಬ್ರೀಡು. ಬ್ಲ್ಯಾಕ್ ಇರುತ್ತೆ ನೋಡ್ರಿ, ಫುಲ್ ಬ್ಲ್ಯಾಕ್ ಇತ್ತಂದ್ರೆ ಅದು ಉಸ್ಮಾನಾಬಾದಿ ಆಗಿರ್ತೈತಿ. ಫುಲ್ ಬ್ಲ್ಯಾಕ್ ಇರ್ತಕ್ಕಂಥ ಆಡಿಯನ್ ಬ್ರೀಡ್ ಯಾವ್ದು ಇರ್ತೈತಿ? ಉಸ್ಮಾನಾಬಾದಿ ಆಗಿರ್ತದೆ. ನೆಕ್ಸ್ಟ್ ಇದೊಂದಿದೆ ನೋಡ್ರಿ. ಇದು ನಮ್ಮ ಕರ್ನಾಟಕದಲ್ಲಿ ಕೆಲವು ಪ್ರದೇಶದಲ್ಲಿ ಇದನ್ನು ಸಾಕ್ತೀವಿ, ಎಸ್ಪೆಷಲಿ ರಾಯಚೂರು ಸೈಡ, ಆನಂತರ ಬಳ್ಳಾರಿ ಸೈಡ. ಈ ಥರ ಕೋಡುಗಳು ಯು ಸೇಪಲ್ಲಿ ದೊಡ್ಡದಾದ ಕೋಡುಗಳು ಇದ್ದರೆ ಅದು ಕಾಂಕ್ರೇಸ್. ಮೋಸ್ಟ್ ಪಾಪ್ಯುಲರ್ ಬ್ರೀಡ್ ಇನ್ ಆಂಧ್ರ ಪ್ರದೇಶ್ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ಗುಜರಾತ್. ಇದು ನೀವು ಬಾಹುಬಲಿ ಮೂವಿಯಲ್ಲಿ ನೋಡಿದ್ದೀರಿ. ಕಾಂಕ್ರೇಸ್ ಡ್ಯುಯಲ್ ಪರ್ಪಸ್ ಬ್ರೀಡ್. ಇದು ಎತ್ತಿನ ಸಲುವಾಗಿ ಮತ್ತು ಹಾಲಿನ ಸಲುವಾಗಿ ಇದನ್ನು ನಾವು ಸಾಕ್ತೇವೆ. ಇದೊಂದು ಕೋಳಿ ಬ್ರೀಡ. ಬ್ಲ್ಯಾಕ್ ಸಣ್ಣ ಸಣ್ಣ ಕೋಳಿಗಳಿದ್ದಾವೆ. ಇದು ಟರ್ಕಿ ಕೋಳಿಗಳು, ಟರ್ಕಿ ಕೋಳಿ. ನೆಕ್ಸ್ಟ್ ಬರ್ತೈತಿ ಮೀನು. ಯಾವುದಪ್ಪ ಮೀನು ಅಂತಂದರೆ ನಾವು ರೋಹು ನೋಡಿದ್ವಿ ಮುಂಚೆ, ಉದ್ದ ಇತ್ತದು. ಇದು ನೋಡ್ರಿ ಹಿಂಗೆ ಅಗಲವಾಗಿ ಇರ್ತೈತಿ. ಅಬ್ಡಾಮಿನ್ ಪೋರ್ಷನ್ನು ಸ್ವಲ್ಪ ದೊಡ್ಡದಾಗಿರ್ತೈತಿ, ಅಗಲವಾದ ಬಾಯಿ, ಸಣ್ಣ ಕಣ್ಣುಗಳು ಇರ್ತಾವೆ. ಇದೇನಿರ್ತೈತಲ್ಲ ದೊಡ್ಡದಿತ್ತಂತಂದ್ರೆ ಅದು
ಕಾಟ್ಲ. ಕಾಟ್ಲ ಇದು ಕೆರೆ ಮೀನಿದು. ಕೆರೆ ಮೀನು ಅಂತಂದರೆ ಏನಂದರೆ ಕೆರೆಯಲ್ಲಿ ನಾವು ಸಾಕ್ತೇವೆ ಅದನ್ನು. ಕೆರೆ ಸಿಹಿ ನೀರಿನಲ್ಲಿ ಸಾಕ್ತಕ್ಕಂಥ ಮೀನು ಇದು ಕಾಟ್ಲ. ನೆಕ್ಸ್ಟ್ ಇದೊಂದು ಆ್ಯನಿಮಲ್ದು ಒಂದು ರೋಗ ಇದೆ, ಇದು ಕೊಟ್ಟಿದ್ದಾರೆ ಅಥವಾ ಕೊಡಬಹುದು ಫ್ಯೂಚರಲ್ಲಿ. ಈ ಥರ ಬಾಡಿ ಮೇಲೆ ಗಂಟು ಆಗಿರ್ತಾವೆ. ಇದು ಯಾವುದಂತಂದ್ರೆ ಲಂಪಿ ಸ್ಕಿನ್ ಡಿಸೀಸ್. ಆಪ್ಷನ್ ಡಿ ಇದು ಲಂಪಿ ಸ್ಕಿನ್ ಡಿಸೀಸ್. ಗಡ್ಡೆ ಚರ್ಮ ರೋಗ. ಗಡ್ಡೆ ಚರ್ಮ ರೋಗ, ಲಂಪಿ ಸ್ಕಿನ್ ಡಿಸೀಸ್. ಇಲ್ಲೊಂದಿದೆ ನೋಡ್ರಿ, ಇದು ಆ್ಯಕ್ಚುಲಿ ಇದು ನೀವು ಮುರ್ರಾ ಥರ ಕಾಣಿಸ್ಬೋದು, ಬಟ್ ಅದು ಮುರ್ರಾ ಅಲ್ಲ. ಯಾಕಲ್ಲ ಅಂತಂದರೆ ಮುರ್ರಾದು ಹೆಂಗಿರ್ತೈತಿ, ಕೋಡಿ ಇಷ್ಟೇ ಬಂದು ಹೊಳ್ಳಿ ಇರ್ತಾವೆ. ಇದು ನೋಡ್ರಿ ದೊಡ್ಡದಾವು ಕೋಡಿಗಳು, ಫುಲ್ಲು ದೊಡ್ಡದಾವೆ. ದಟ್ ಈಸ್ ಅ ಜಾಫ್ರಾಬಾದಿ ಬಫೆಲೋ. ಇದೇನಿದಲ್ಲ ಇದು ಬಫೆಲೋ ಐತಿ, ದೊಡ್ಡದಾಗಿರ್ತೈತಿ. ಅದಕ್ಕೆ ಮಿನಿ ಎಲಿಫೆಂಟ್ ಅಂತೇಳಿ ಕೂಡ ಕರಿತೀವಿ ನಾವು. ಮಿನಿ ಎಲಿಫೆಂಟ್ ಜಾಫ್ರಾಬಾದಿ ಬಫೆಲೋ ಬ್ರೀಡ್. ಆಮೇಲೆ ಇಲ್ಲೊಂದು ಕೀಟ ಇದೆ, ಜನರಲಿ ನೋಡಿರ್ತೀರಿ ನೀವು. ಅದಕ್ಕೆ ಟಿಕ್ ಇನ್ಸೆಕ್ಟ್ ಅಂತ ಕರಿತೇವೆ. ಉಣ್ಣೆ ಕೀಟಗಳು. ಟಿಕ್ಕ ಇನ್ಸೆಕ್ಟ, ಉಣ್ಣೆ ಕೀಟಗಳು. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತಿ ನಮ್ಮ ಕೌ ಬ್ರೀಡ. ಹೋರಿ ಅದ. ಇದು ಯಾವ ಬ್ರೀಡ್ ಅದ ಗೊತ್ತದ ನಿಮಗೆ? ಆಲ್ರೆಡಿ ಹಿಂದೆ ಒಂದು ಕ್ವೆಶನ್ ಬಂದಿತ್ತು. ಮುಖ ಬ್ಲ್ಯಾಕ್ ಇತ್ತಂತಂದರೆ ದಟ್ ಈಸ್ ಅ ದೇವಣಿ. ದೇವಣಿ ಆಗಿರ್ತೈತಿ. ಮುಖ ಬ್ಲ್ಯಾಕ್ ಇತ್ತಂದ್ರೆ ಯಾವ್ದಿರ್ತೈತಿ? ದೇವಣಿ ಆಗಿರತದ. ನೆಕ್ಸ್ಟ್ ಬರ್ತೈತಿ ಇದು ನೋಡ್ರಿ. ಇದು ಹೆಂಗಿದೆ ಅಂತಂದ್ರೆ ಆ್ಯನಿಮಲ್ಸನ್ನು ಕಟ್ಟಲಿಕ್ಕೆ ಬಳಸ್ತಾರೆ ನೋಡ್ರಿ. ಹಾಸ್ಪಿಟ್ಲ್ ಮುಂದೆ ಇರ್ತದೆ ಇದು. ಯಾವ ಹಾಸ್ಪಿಟ್ಲ್ ಅಂತಾರೆ? ಆ್ಯನಿಮಲ್ ಹಾಸ್ಪಿಟ್ಲ್ ಮುಂದೆ, ಊರಲ್ಲಿ ಎಲ್ಲ ಇರ್ತೈತಿ. ಇದೇನಂತಂದರೆ ಟ್ರಾವಿಸ್ ಅಂತ ಕರಿತೇವೆ ಇದಕ್ಕೆ. ಟ್ರಾವಿಸ್ ಇಲ್ಲಿದೆ ನೋಡ್ರಿ ಆಪ್ಷನ್ ಎ ಟ್ರಾವಿಸ್. ಆ್ಯನಿಮಲ್ಸನ್ನು ಟ್ರೀಟ್ ಮಾಡಲಿಕ್ಕೆ ಇದನ್ನು ನಾವು ಇರ್ತದೆ, ಟ್ರೀಟ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ಇದು ವೆರಿ ಸಿಂಪಲ್ ಐತಿ. ದೇ ಆರ್ ಆಲ್ ಅರ್ಥ್ವರ್ಮ್ಸ್. ಎರೆಹುಳುಗಳು ಮಣ್ಣಿನಲ್ಲಿ ಇರ್ತಾವೆ. ನಾವು ಎರೆಹುಳ ಗೊಬ್ಬರ ಅಂತ ತಯಾರು ಮಾಡಲಿಕ್ಕೆ ಈ ಒಂದು ಕೀಟಗಳನ್ನು ಬಳಸ್ತೇವೆ. ಆಮೇಲೆ ಇದು ಬಿ ಬಾಕ್ಸ್. ಇದು ಜೇನು ಹುಳದ ಒಂದು ಪೆಟ್ಟಿಗೆ, ಜೇನು ನೊಣದ ಪೆಟ್ಟಿಗೆ ಅಂತ ಕರಿತೀವಲ್ಲ, ಈ ಥರ ಕೇಸಲ್ಲಿ ಇರ್ತೈತೆ. ಇದರೊಳಗೆ ನಾವು ಜೇನು ಹುಳಗಳನ್ನು ಸಾಕ್ತೇವೆ. ಇಲ್ಲೊಂದು ಆ್ಯನಿಮಲ್ ಬ್ರೀಡ್ ಇದೆ ನೋಡ್ರಿ. ಬ್ರೌನ್ ಕಲರ್ ಅಥವಾ ರೆಡ್ ಕಲರ್ ಐತಿ. ದಿಸ್ ಈಸ್ ಅ ರೆಡ್ ಸಿಂಧಿ. ರೆಡ್ ಸಿಂಧಿ ಸಾಹಿವಾಲ್ ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ. ಯಾಕಂತಂದರೆ ಇಲ್ಲಿ ನೋಡ್ರಿ, ಇದು ಸ್ಕಿನ್ ಅಷ್ಟು ಇರೋದಿಲ್ಲ ಸಾಹಿವಾಲ್ದಟ್ಟು, ಕಡಿಮೆ ಇರ್ತೈತಿ. ಆಮೇಲೆ ಇದ್ರ ಟೈಟ್ ಬಾಡಿ ಇರ್ತೈತಿ, ಹಿಂಗೆ ರೌಂಡ್ ಬಾಡಿ ಬರ್ತೈತಿ. ಇದ್ರದ್ದು ಫ್ಲ್ಯಾಟ್ ಬರೋದಿಲ್ಲ. ಹಾಲಿನ ಸಲುವಾಗಿ ಸಾಕ್ತೀವಿ. ಸಿಂಧ್ ಪ್ರಾಂತ್ ಅಂತ ಬರ್ತಿತ್ತು ಮುಂಚೆಗೆಲ್ಲ. ಪಾಕಿಸ್ತಾನ ಒಳಗೆ ಸ್ವಲ್ಪ, ಇಂಡಿಯಾ ಒಳಗೆ ಸ್ವಲ್ಪ ಐತಿ. ಸೊ ಆ ಒಂದದಲ್ಲಿ ಇದೊಂದು ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥ ಬ್ರೀಡ್. ದಟ್ ಈಸ್ ಅ ರೆಡ್ ಸಿಂಧಿ. ಆಮೇಲೆ ಇಲ್ಲಿ ಒಂದು ಆಡಿನ ಒಂದು ಮೇಕೆಯ ಒಂದು ತಳಿ ಐತಿ. ಇದನ್ನು ನೋಡ್ರಿ, ಹೊಟ್ಟೆ ಕೆಳಗಡೆ ವೈಟ್ ಪ್ಯಾಚ್ ಬಂದದ, ಕಾಲಿಗೆ ವೈಟ್ ಪ್ಯಾಚ್ ಬಂದೈತಿ, ಕಿವಿಗೆ ವೈಟ್ ಪ್ಯಾಚ್ ಬಂದದ. ಈ ಥರ ಏನಾದರೂ ಇದ್ದರೆ ಅದು ಯಾವುದು ಅಂತಂದರೆ ಕಣ್ಣಿ ಆಡು ಅಂತ ಬರ್ತೈತಿ. ದಟ್ ಈಸ್ ಅ ಕಣ್ಣಿ ಆಡು. ಓಕೆ, ಈ ಒಂದು ಕ್ವಶನ್ ಪೇಪರ್ ಡಿಸ್ಕಷನ್ ಸೀರೀಸಲ್ಲಿ ಆಲ್ಮೋಸ್ಟ್ ಐ ಹ್ಯಾವ್ ಡಿಸ್ಕಸ್ಡ್ 50 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಅದಾವೆ. ಎಕ್ಸಾಮಲ್ಲಿ ನಿಮಗೆ ಬಂದೇ ಬರ್ತಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಮೇಲೆ ನಾವು ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.